ನೋಡಿ, ನಿನ್ನೆ 4 ಜನ ಈ ಮಹಾಮಾರಿ ಕೋವಿಡ್ಗೆ ಬಲಿಯಾಗಿದ್ದಾರೆ. 290 ಹೊಸ ಕೇಸ್ಗಳು ನಿನ್ನೆ ಒಂದೇ ದಿನ ಕಾಣಿಸ್ಕೊಂಡಿದೆ. ಇಷ್ಟು ವಿಪರೀತವಾಗಿ ಈ ಕೊರೋನಾ ಆವರಿಸ್ತಾ ಇದ್ರು ಕೂಡ ಯಾಕೆ ಆರೋಗ್ಯ ಇಲಾಖೆ ಇನ್ನೂ ಎಚ್ಚೆತ್ತುಕೊಳ್ತಾ ಇಲ್ಲ? ಆರೋಗ್ಯ ಇಲಾಖೆ ಯಾಕೆ ಇನ್ನೂ ಒಂದು ಕ್ರಮಕ್ಕೆ ಮುಂದಾಗ್ತಾ ಇಲ್ಲ? ಬೆಂಗಳೂರಿನಲ್ಲಿ ಜನರು ಬೇಕಾಬಿಟ್ಟಿಯಾಗಿ ಓಡಾಡ್ತಾ ಇದ್ದಾರೆ. ಆಲ್ರೆಡಿ ಕೋವಿಡ್ ಮಹಾಮಾರಿಗೆ 20 ಜನ ಸಾವನ್ನಪ್ಪಿದ್ದಾರೆ. ನಿನ್ನೆ ಒಂದೇ ದಿನ 4 ಜನ ಮೃತಪಟ್ಟಿದ್ದಾರೆ. ಈ ಪೈಕಿ 10 ಮಂದಿ ವರದಿ ಬಂದಿದ್ದು ಬೇರೆ ಕಾರಣಗಳಿಂದ ಸಾವು ಅನ್ನೋದು. 60 ವರ್ಷ ಮೀರಿದವರಿಗೆ ಮಾಸ್ಕ್ ಜಾರಿ ಕಡ್ಡಾಯ ಇನ್ನೂ ಆಗ್ತಿಲ್ಲ. ಯಾಕೆ? 1240 ಕೋವಿಡ್ ಕೇಸ್ ನಿನ್ನೆವರೆಗೂ ಕೂಡ ವರದಿಯಾಗಿತ್ತು. ನಿನ್ನೆ ನಾವು ನೋಡಿದ್ರೆ ಇಷ್ಟು ದಿನದಲ್ಲೇ ನಿನ್ನೆ ಅತಿ ಹೆಚ್ಚು ಪ್ರಕರಣವೂ ದಾಖಲಾಗಿತ್ತು, ಸಾವು ಕೂಡ ಅತಿ ಹೆಚ್ಚು ನಿನ್ನೆ ದಾಖಲಾಗಿತ್ತು. ಈ ವೇವ್ನಲ್ಲಿ ಒಮಿಕ್ರಾನ್ ಅದಾದ ನಂತರ JN1 ಈ ಒಂದು ತಳಿ ಇದೆಯಲ್ಲ, ಇದು ರಾಜ್ಯದಲ್ಲಿ ಆವರಿಸ್ಕೊಳ್ತಾ ಕೇಸಸ್ ಕೂಡ ನಿನ್ನೆ ಜಾಸ್ತಿ, ಅದ್ರ ಜೊತೆಗೆ ಸಾವಿನ ಪ್ರಮಾಣವು ಕೂಡ ನಿನ್ನೆ ಜಾಸ್ತಿ. ಇಷ್ಟೆಲ್ಲ ಗಂಭೀರವಾದಂಥ ಪರಿಸ್ಥಿತಿ ಇದ್ರೂ ಕೂಡ ಯಾಕಿನ್ನೂ ಕೂಡ ಕಠಿಣವಾದಂಥ ಕ್ರಮ ಯಾಕಿಲ್ಲ? ಯಾಕೆ ನಿಯಮಾವಳಿಗಳನ್ನು ಜಾರಿಗೆ ತರ್ತಾ ಇಲ್ಲ? ಗೈಡ್ಲೈನ್ಸ್ ಯಾಕಿಲ್ಲ? ಮಾನ್ಯ ಆರೋಗ್ಯ ಸಚಿವರೇ ಉತ್ತರ ಕೊಡ್ಬೇಕು ನೀವು. ಕೊರೋನಾ ಪ್ರಕರಣಗಳು ಡೇ ಬೈ ಡೇ ಜಾಸ್ತಿ ಆಗ್ತಾ ಇದೆ. ಕೇರಳದಂತೆ ಕರ್ನಾಟಕದಲ್ಲೂ ಕೂಡ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈ ಒಮಿಕ್ರಾನ್ನ ಉಪತಳಿ JN1 ಹರಡುವಿಕೆಯ ಪ್ರಮಾಣ ಜಾಸ್ತಿ ಇರೋದ್ರಿಂದಾಗಿ ಬೇಗ ರಿಕವರಿಯೂ ಕೂಡ ಇದೆ. ಅದೇ ರೀತಿ ಇದು ಆವರಿಸ್ಕೊಳ್ಳುವಂಥ ರೇಟ್ ಕೂಡ ಜಾಸ್ತಿ ಇದೆ. ಹಾಗಾಗಿ ನ್ಯೂ ಇಯರ್ ಮಗದೊಂದರಲ್ಲಿ ನಾವು ಮೈ ಮರೆತಿದ್ದೀವಿ. ಹಾಗಾಗಿ ಕೇಸಸ್ ಜಾಸ್ತಿ ಬರ್ತಾ ಇದೆ. ಯಾಕೆ ಕಠಿಣ ಕ್ರಮ ಇಲ್ಲ ಅನ್ನೋದು ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ರಿಪೋರ್ಟರ್ ದೀಪ್ತಿ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ದೀಪ್ತಿ, ಕೇಸಸ್ ಜಾಸ್ತಿ ಆಗ್ತಾ ಇದೆ, ಸಾವಿನ ಪ್ರಮಾಣ ಕೂಡ ಜಾಸ್ತಿ ಆಗ್ತಾ ಇದೆ. ದಿನೇ ಕರ್ನಾಟಕವೇ ಬಹಳ ಗಂಭೀರ ಸ್ಥಿತಿಗೆ ಹೋಗ್ತಾ ಇದೆ ಕೋವಿಡ್ ಪ್ರಕರಣದಲ್ಲಿ. ಯಾಕಿನ್ನೂ ಕ್ರಮ ಇಲ್ಲ? ಆರೋಗ್ಯ ಇಲಾಖೆಯಿಂದ ಏನು ಗೈಡ್ಲೈನ್ಸ್ ಇದೆ, ಏನು ವಿವರ ಇದೆ ದೀಪ್ತಿ? ರಂಜಿತ್, ಈಗ ಆರೋಗ್ಯ ಇಲಾಖೆಯಿಂದ ಈ ಹಿಂದೆ ಏನು ಮಾರ್ಗಸೂಚಿಯನ್ನ ಕೊಟ್ಟಿದ್ರು ಆ ಮಾರ್ಗಸೂಚಿಯೇ ರಾಜ್ಯದಲ್ಲಿ ಪಾಲನೆ ಆಗ್ತಾ ಇದೆ. ಎಕ್ಸ್ಟ್ರಾ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡೋದಕ್ಕೆ ಆರೋಗ್ಯ ಇಲಾಖೆ ಹಾಗೆ ಆರೋಗ್ಯ ಸಚಿವರು ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಅಂದ್ರೆ ನಾವು ದಿನನಿತ್ಯ ಕೇಸಸ್ ಅನ್ನ ನೋಡ್ಕೊಂಡು ಹೋದ್ರೆ ಪ್ರತಿದಿನ 50 ಹೆಚ್ಚು ಕೇಸಸ್ ಹೊಸದಾಗಿ ಸೇರ್ಪಡೆ ಆಗ್ತಾ ಇದೆ. ಬೆಂಗಳೂರಿನಲ್ಲಂತೂ ಕೋವಿಡ್ ಕೇಸ್ಗಳ ಸಂಖ್ಯೆ ಮಿತಿ ಮೀರಿದೆ. ಪಾಸಿಟಿವಿಟಿ ರೇಟ್ ಕೂಡ ರಾಜ್ಯದಲ್ಲಿ ಜಾಸ್ತಿ ಆಗ್ತಾ ಇದೆ. ಮತ್ತೊಂದ್ ಕಡೆ ಕೋವಿಡ್ಗೆ ಬಲಿಯಾಗುವವರ ಸಂಖ್ಯೆ ಕೂಡ ಹೆಚ್ಚಳ ಆಗ್ತಾ ಇದೆ. ಇಷ್ಟಾದ್ರೂ ಕೂಡ ಆರೋಗ್ಯ ಇಲಾಖೆ ಸಭೆಯನ್ನ ನಡೆಸುತ್ತೆ ಹೊರತು ಸಭೆಯಿಂದ ಯಾವ ರೀತಿಯಾಗಿ ಕ್ರಮಗಳನ್ನ ತಗೊಳ್ಬೇಕು, ಯಾವ್ದನ್ನ ಕಡ್ಡಾಯ ಮಾಡಬೇಕು, ಎಲ್ಲಿ ರೂಲ್ಸ್ ಅನ್ನ ಜಾರಿ ಮಾಡಬೇಕು, ಇದು ಯಾವ್ದ್ರ ಬಗ್ಗೆನೂ ಕೂಡ ಅವರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇಲ್ಲಿ ತನಕ ಕ್ರಿಸ್ಮಸ್ಗೂ ಯಾವುದೇ ರೀತಿಯಾಗಿ ಅವರು ಹೊಸ ಗೈಡ್ಲೈನ್ಸ್ ಅನ್ನ ಕೊಡ್ಲಿಲ್ಲ, ಹೊಸ ವರ್ಷಕ್ಕೂ ಕೊಡ್ಲಿಲ್ಲ. ಹಬ್ಬ ಹರಿದಿನಗಳ ಬಗ್ಗೆ ಹೆಚ್ಚಿನ ಗಮನವನ್ನ ಕೊಡ್ಬೇಕಾಗುತ್ತೆ ಅಂತ ಖುದ್ದು ವಿಶ್ವ ಆರೋಗ್ಯ ಸಂಸ್ಥೆ ಸೂಚನೆಯನ್ನ ಕೊಟ್ಟಿದೆ. ಇಷ್ಟಾದ್ರೂ ಕೂಡ ಬೇರೆ ರಾಜ್ಯಗಳಲ್ಲಿ ಕಠಿಣ ರೂಲ್ಸ್ ಅನ್ನ ತಂದಿಲ್ಲ. ಹೀಗಾಗಿ ನಾವು ಕೂಡ ತರೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಆರೋಗ್ಯ ಸಚಿವರು ಮಾತಾಡ್ತಾ ಇದ್ದಾರೆ. ಸಭೆ ನಡೆಸ್ತೀವಿ, 60 ವರ್ಷ ಮೇಲ್ಪಟ್ಟವರು ತುಂಬಾ ಜಾಗೃತೆಯಿಂದ ಇರಬೇಕು, ಹೊರಗೆ ಬರಬಾರ್ದು, ಮನೆಯಲ್ಲಿರುವಂತಹ ಹಿರಿಯರ ಬಗ್ಗೆ ಕ್ರಮವನ್ನ ಮನೆಯವರೇ ತಗೊಳ್ಬೇಕು ಅಂತ ಹೇಳ್ತಿದ್ದಾರೆ ಹೊರತು ಆರೋಗ್ಯ ಇಲಾಖೆಯಿಂದ ಏನ್ ಮಾಡಬೇಕು ಅದನ್ನ ಮಾಡೋದಕ್ಕೆ ಅವರು ಮೀನಾಮೇಷ ಎಣಿಸ್ತಾ ಇರುವಂತದ್ದು. ರಂಜಿತ್, ಥ್ಯಾಂಕ್ ಯು ದೀಪ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ.